ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಬುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸಮಧಿ. ಸ್ನೇಹಿತರೆ, ಕಳೆದ ಒಂದು ತಿಂಗಳಿಂದ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಸ್ವಲ್ಪ ವಿಡಿಯೋನ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಭಕ್ತಿ ರೆಕಾರ್ಡಿಂಗ್ ಸ್ಟುಡಿಯೋನ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಭಕ್ತಿ ರೆಕಾರ್ಡಿಂಗ್ ಸ್ಟುಡಿಯೋ ಅಥಣಿ, ಈ ನಮ್ಮ ಸ್ಟುಡಿಯೋನ ನಾನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿದ್ದೀನಿ. ಈ ಹೊಸ ಜಾಗದಲ್ಲೇ ಕೂತ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ತುಂಬ ಒಳ್ಳೆ ಪ್ಲೇಸ್ ಇದೆ. ಸ್ಟುಡಿಯೋಗೆ ಇನ್ನೂ ಸ್ವಲ್ಪ ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋದಿದೆ. ಡೆಕೋರೇಷನ್ ಆದ ನಂತರ ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ಗಳನ್ನು ನಾನು ನಿಮಗೆ ಕೊಡಲಿದ್ದೇನೆ. ಕಳೆದ ಕೆಲವೊಂದು ದಿನಗಳಿಂದ ಎಪಲ್ ಸ್ಟುಡಿಯೋ ಬಗ್ಗೆ ಮತ್ತು ಕ್ಯೂಬಸ್ 5 ಬಗ್ಗೆ ನಾನು ಟ್ಯೂಟೋರಿಯಲ್ಸನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದೀರೋ, ದಯವಿಟ್ಟು ಅವರು ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕಾಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ. ಇವತ್ತು ನಾನು ಒಂದು ಟಾಪಿಕನ್ನು ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಎಫ್ ಎಲ್ ಸ್ಟುಡಿಯೋ 12 ಮತ್ತು 20 ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಸುಮ್ಮನೆ ಒಂದು ಬಹಳ ದಿನದಿಂದ ವಿಡಿಯೋ ಮಾಡಿರಲಿಲ್ಲ. ಈಗ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ವಾರದಲ್ಲಿ 2 ವಿಡಿಯೋ ಆದರೂ ನಾನು ಮಾಡಲಿಕ್ಕೆ ಒಂದು ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀನಿ. ವಾರದಲ್ಲಿ 2 ವಿಡಿಯೋ ಆದರೂ ಎಪಲ್ ಸ್ಟುಡಿಯೋ ಮತ್ತು ಕ್ಯೂಬಸ್ 5 ಬಗ್ಗೆ ನಾನು ಹಾಕೋಣ ಅಂತ ಹೇಳಿ ಎಲ್ಲ ಒಂದು ಪ್ಲ್ಯಾನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಡೆಕೋರೇಷನು ಅದು ಎಲ್ಲ ಕೆಲಸ ಇದೆ. ಸೊ ತಡವಾಗಿದ್ದಕ್ಕೆ ಎಲ್ಲರಲ್ಲೂ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಈಗ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಎಪಲ್ ಸ್ಟುಡಿಯೋ 12ಕ್ಕಿಂತ ಎಪಲ್ ಸ್ಟುಡಿಯೋ 20 ಅಲ್ಲಿ ಏನು ಹೊಸ ಅಪ್ಡೇಟ್ ಇದೆ ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಸ್ಕ್ರೀನ್ ಮೇಲೆ ಹೋಗೋಣ. ಎಪಲ್ ಸ್ಟುಡಿಯೋ 20 ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬಹಳ ಒಂದು ಎಪಲ್ ಸ್ಟುಡಿಯೋ 20 ಅಪ್ಡೇಟ್ ಏನಿದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಇಲ್ಲಿ ನೋಡಿ, ಇದರಲ್ಲಿ ತುಂಬ ಫೀಚರ್ಸ್ಗಳಿದೆ. ಎಲ್ಲವೂ ಒಂದೇ ಥರ ಇರುತ್ತೆ ಎಪಲ್ ಸ್ಟುಡಿಯೋದಲ್ಲಿ, ಆದರೆ ಇದರಲ್ಲಿ ಹೊಸ ಪ್ಲಗಿನ್ಸ್ಗಳು ಆ್ಯಡ್ ಇದೆ. ಹೊಸ ಪ್ಲಗಿನ್ಸ್ ಯಾವುದಿದೆ ಅಂತಂದರೆ, ಇದರಲ್ಲಿ ನೋಡಿ, ಒಂದು ಪ್ಲಗಿನ್ಸ್ ಮಾತ್ರ ನನಗೆ ತುಂಬ ಇಷ್ಟವಾದ ಪ್ಲಗಿನ್ಸ್. ಇದರಲ್ಲಿ ಎಲ್ಲವೂ ಎಪಲ್ ಸ್ಟುಡಿಯೋ 12 ಥರನ ಇದೆ. ಆದರೆ ಇದರಲ್ಲಿ ಇಲ್ಲಿ ನೋಡಿ, ಈ ಪ್ಲೆಕ್ಸ್ ಅನ್ನೋ ಒಂದು ಪ್ಲಗಿನ್ಸನ್ನು ಎಪಲ್ ಸ್ಟುಡಿಯೋ 20 ಆ್ಯಡ್ ಮಾಡಿದ್ದಾರೆ. ತುಂಬ ಒಳ್ಳೆ ಫೀಚರ್ಸ್ ಇದೆ. ಅದರಲ್ಲಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ನಾವು ಮ್ಯೂಸಿಕನ್ನು ಕಂಪೋಸಿಂಗ್ ಮಾಡ್ಬೋದು ಅನ್ನೋದನ್ನು ನಾವು ಈಗ ನೋಡೋಣ. ಅಂದರೆ ಮ್ಯೂಸಿಕ್ ಹೇಗೆ ಮಾಡೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಸುಮ್ಮನೆ ಒಂದು ಬೇಸಿಕ್ ಐಡಿಯಾ ಇರಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ, ಆ್ಯಡ್ಗೆ ಹೋದ ನಂತರ ಇಲ್ಲಿ ಪ್ಲಗಿನ್ಸ್ಗಳು ಬರ್ತದೆ. 3 ಪ್ಲಗಿನ್ಸ್ ಯಾವುದಿದೆಯೋ ಅದೆಲ್ಲವೂ ನಮಗೆ ಬೇಕಂದರೆ ಇದರಲ್ಲಿ ಸಿಗುತ್ತೆ. ನಮಗೆ 3 ಪ್ಲಗಿನ್ಸ್ ಯಾವುದಿದೆ ಬೇಕು ಅಂತಂದರೆ ಅದು ಸಿಗುತ್ತೆ. ಆದರೆ ನಮ್ಗೆ ಈಗ ಬೇಕಾಗಿರೋದು ಯಾವುದಪ್ಪ ಅಂತಂದರೆ, ಡಿಫಾಲ್ಟ್ ಪ್ಲಗಿನ್ಸ್ ಯಾವುದಿದೆಯೋ, ಅಂದರೆ ಥರ್ಡ್ ಪಾರ್ಟಿ ಪ್ಲಗಿನ್ಸ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಡಿಫಾಲ್ಟ್ ಪ್ಲಗಿನ್ಸಲ್ಲೇನ ನಾವು ಮ್ಯೂಸಿಕನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಇದರಲ್ಲಿ ನಾವು ತುಂಬ ಚೆನ್ನಾಗಿ ಮಾಡಬಹುದು. ಈಗ ನೋಡಿ, ಆ್ಯಡ್ಗೆ ಹೋದ ನಂತರ ಇಲ್ಲಿ ಫ್ಲೆಕ್ಸ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಫ್ಲೆಕ್ಸನ್ನು ನೀವು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ತುಂಬ ಪ್ರಿಸೆಟ್ಗಳು ಇದರಲ್ಲಿ ಇದೆ. ಯಾವ್ಯಾವ ಪ್ರಿಸೆಟ್ ಇದೆ ಅನ್ನೋದು ನೋಡಿ, ತುಂಬ ಪ್ರಿಸೆಟ್ಗಳಿದೆ. ಇದರಲ್ಲಿ ಒಂದೊಂದರಲ್ಲಿ 30 ಪ್ರಿಸೆಟ್ಗಳಿವೆ. 30 ಪ್ರಿಸೆಟ್ಗಳನ್ನು ನಾವು ಇಲ್ಲಿ ಎಲ್ಲವೂ ಯೂಸ್ ಮಾಡ್ಬೋದು. ಈಗ ಒಂದೊಂದಾಗಿ ನಾವು ನುಡ್ಸ್ಕೊಂಡು ಹೋಗೋಣ. ಇದು ಒಂದು, ಆಮೇಲೆ ಸೆಕೆಂಡ್, ಜೊತೆಗೆ
ರೀತಿ ಬೇರೆ 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 ಪ್ಲಗಿನ್ಸ್ಗಳು ಇದರಲ್ಲಿ ಇದೆ. ಇದ್ರ ಜೊತೆಗೆ ಇಲ್ಲಿ ನೋಡಿ, ಫಸ್ಟಲ್ಲಿ ಒಂದು ಸಿಟಿಸ್ಕೇಪ್ ಅಂತ ಹೇಳಿ ಇದೆ, ಅಕ್ಸನ್ ಸಿಟಿಸ್ಕೇಪ್ ಅಂತ ಹೇಳಿ. ಇದರಲ್ಲಿ ತುಂಬ ಇವೆಲ್ಲ ಫೀಚರ್ಸ್ಗಳು ಇದರಲ್ಲಿ ಇದೆ. ಇದರ ಜೊತೆಗೆ ಇದಾದ ನಂತರ ಜನರಲ್ ಮಿಡಿ ಲೈಬ್ರರಿ ಅಂತ ಒಂದಿದೆ. ಇಲ್ಲಿ ನೋಡಿ, ಜನರಲ್ ಮಿಡಿ ಲೈಬ್ರರಿ, ಆಮೇಲೆ ಮೊಬೈಲ್ ಸೆನ್ಸ್ ಪ್ಲಗ್ಸ್, ಮೊಬೈಲ್ ಟ್ಯೂನ್ಡ್ 808 ಬೇಸ್, ಆಮೇಲೆ ಆಲ್ಬೈಡ್ ಕಂಪೆಡಿಯಮ್. ಇದು ಇಷ್ಟು ಪ್ಲಗಿನ್ಸ್ಗಳು ಇದರಲ್ಲಿ ಇವೆ. ತುಂಬ ಒಳ್ಳೆ ಪ್ಲಗಿನ್ಸ್ಗಳು. ಇದ್ರ ಜೊತೆಗೆ ಪ್ರಿಸೆಟ್ಗಳು ಕೂಡ ಒಳ್ಳೆ ಪ್ರಿಸೆಟ್ಗಳಿದೆ. ಬನ್ನಿ ಈಗ ಈ ಮಿಡಿಯಲ್ಲಿ ಯಾವುದಿದೆ ಅನ್ನೋದನ್ನು ನೋಡೋಣ. ನಾವು ಸ್ಟ್ರಿಂಗ್ ಗಿಟಾರು ಕೂಡ ಇದರಲ್ಲಿ ಇದೆ. ಸ್ಟ್ರಿಂಗ್ ಗಿಟಾರ್ ಇದರಲ್ಲಿ ನಮಗೆ ಬ್ಯಾಂಜೋ, ಇದರಲ್ಲಿ ನೋಡಿ ಮತ್ತೆ ಬೇರೆ ಬೇರೆ ಪ್ಲಗಿನ್ಸ್ಗಳಿದೆ. ಇದರಲ್ಲಿ ನೋಡೋಣ, ಚೆಕ್ ಮಾಡಿ. ನಾವು ಮೂವಿಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಲಿಕ್ಕೆ ಒಳ್ಳೆ ಒಂದು ಫೀಚರ್ಸ್ ಎಲ್ಲ ಈ FL Studio 20ಯಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇನ್ನೂ ಭಾಳ ಇದರಲ್ಲಿ ಪ್ರಿಸೆಟ್ಗಳಿವೆ. ತುಂಬ ಒಂದೊಂದರಲ್ಲಿ 30 ಪ್ರಿಸೆಟ್ಗಳಿದೆ. ನೋಡಿ, ಎಲ್ಲ ಬೇಸ್ ಸೆಟ್ ಚೆನ್ನಾಗಿದೆ. ಒಂದು ಏನಪ್ಪ ಅಂತಂದರೆ, ನಾನು ಹೇಗೆ ನುಡಿಸ್ತಾ ಇದ್ದೀನಿ ಇದನ್ನೆಲ್ಲ ಅಂತ ಹೇಳಿ, ಅಂದರೆ ಟೋನ್ ಬರ್ತಾ ಇದೆಯಲ್ಲ, ಎಲ್ಲಿ ಫ್ರೆಸ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಇಲ್ಲಿ ನಿಮಗೆ ತೋರಿಸ್ತೀನಿ. ಈ ನಮ್ಮ ಕಂಪ್ಯೂಟರ್ನ ಕೀಬೋರ್ಡ್ ಇರುತ್ತಲ್ಲ, ಈ ಕೀಬೋರ್ಡಲ್ಲೇ ನಾವು ಮಿಡಿನ ಮಾಡ್ಕೋಬೋದು. ಒಂದು ನಿಮಗೆ ನಾನು ಇದರಲ್ಲಿ ನುಡಿಸಿ ತೋರಿಸ್ತೀನಿ ಯಾವ ರೀತಿ ನುಡಿಸೋದು ಅಂತ, ರೆಕಾರ್ಡಿಂಗ್ ಮಾಡೋದು ಹೇಗೆ. ಈಗ ನಾವು ಯಾವುದೇ ಒಂದು ಪ್ಲಗಿನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಮಗೆ ಟೆಂಪೋ ಇರುತ್ತೆ. ಆ ಟೆಂಪೋ ಅಲ್ಲಿ ನುಡಿಸ್ಬೇಕಾಗತ್ತೆ. ಇಲ್ಲಿ ನೋಡಿ, ಮೆಟ್ರೋನಮ್ ಇರುತ್ತಲ್ಲ, ಮೆಟ್ರೋನಮ್ ನಂತರ ಇಲ್ಲಿ ಟೆಂಪೋ ನಂಬರ್ ಇರ್ತಲ್ಲ, ಇದರಲ್ಲಿ ಒಂದು ರೆಕಾರ್ಡಿಂಗ್ ಎನೇಬಲ್ ಒಂದು ಸಿಸ್ಟಮ್ ಇರುತ್ತೆ. ಇದ್ರ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ರೆಡ್ ಬರ್ತದೆ. ಆ ರೆಡ್ ಬಂದ ಮೇಲೆ ಇಲ್ಲಿ ನೋಡಿ, ಆಡಿಯೋ ಇಂಟು ದ ಎಡಿಷನ್ ಆಡಿಯೋ ಎಡಿಟರ್ ರಿಕಾರ್ಡಲ್ಲಿ ಬೇಕಂದರೆ ಅಲ್ಲಿ ನೀವು ರೆಕಾರ್ಡಿಂಗ್ ಮಾಡ್ಬೋದು. ಆಮೇಲೆ ಇದು ವಾಯ್ಸ್ ರೆಕಾರ್ಡಿಂಗ್ ಮಾಡೋಕ್ಕೆ ಇವೆರಡು ಬರ್ತದೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ನೋಟ್ಸ್ ಆ್ಯಂಡ್ ಆಟೋಮೇಷನ್ ಇದೆಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಾವೇನು ಮಾಡಬೇಕು, ಕೀಬೋರ್ಡಲ್ಲಿ ಇರ್ತಕ್ಕಂಥ ಸ್ಪೇಸನ್ನು ನಾವು ಪ್ರೆಸ್ ಮಾಡಬೇಕು. ಒಂದು ಮೆಟ್ರೋನಮ ಆನ್ ಆಗುತ್ತೆ.
ಆಮೇಲೆ ಇದನ್ನು ಆಫ್ ಮಾಡಿದ ನಂತರ ಇಲ್ಲಿ ನೋಡಿ ನಾವು ಏನು ನುಡಿಸಿದ್ದೀವೋ ಅದೆಲ್ಲವೂ ಇಲ್ಲಿ ರೆಕಾರ್ಡಿಂಗ್ ಆಗಿದೆ. ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು 2 ಬಾರ್ ಆದ ನಂತರ 3ನೇ ಬಾರ್ಗೆ ಇದು ಪ್ಲೇ ಆಗಿದೆ. ಸೊ ನಾವೇನು ಮಾಡಬೇಕಾದ್ರೆ ಕಂಟ್ರೋಲ್ ಎ ಪ್ರೆಸ್ ಮಾಡಿದ ನಂತರ ನೀವು ಈ ಕಡೆ ಹಿಂದ್ಗಡೆ ತಗೊಂಡಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕೆಲವು ಸರಿ ಕೆಲವು ಧೂನ್ಗಳು ಹೆಚ್ಚು ಕಡಿಮೆ ಆಗಿರುತ್ತೆ. ಇವಾಗ ನೀವು ಅಲ್ಟ್ ಕ್ಯೂ ಪ್ರೆಸ್ ಮಾಡಿ ಇಲ್ಲಿ ಸ್ಟಾರ್ಟಿಂಗ್ ಟೈಮಿಂಗನ್ನು ಇಲ್ಲಿ ಎಲ್ಲವೂ ಸೆಲೆಕ್ಟ್ ಇರುತ್ತೆ. ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅಕ್ಸೆಪ್ಟ್ ಮಾಡಿದ ನಂತರ ಅದು ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ. ಇದರಲ್ಲಿ ಮತ್ತೆ ಸ್ವಲ್ಪ ಮೆನ್ಯುವಲ್ಲಿ ನಾವು ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅದು ಇಲ್ಲಿ ಸ್ವಲ್ಪ ನಮಗೆ ಟ್ಯೂನಿಂಗು ಒಂದು ಬೀಟ್ಗಿಂತ ಹೆಚ್ಚು ಕಡಿಮೆ ಹಿಂದು ಮುಂದೆ ಆಗಿದೆ. ಅದನ್ನು ನಾವು ಮೆನ್ಯುವಲಿ ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ನೀವು ಇನ್ನೊಂದು ಏನು ಮಾಡಬೇಕಪ್ಪ ಅಂತಂದರೆ ಮಿಡಿ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಇದರಲ್ಲಿ ಯಾವ ರೀತಿಯ ನಾವು ಒಂದು ಟೋನ್ಗೆ ಒಂದು ಮೆಲೋಡಿ ಯಾವ ರೀತಿ ನಾವು ರೆಡಿ ಮಾಡೋದು ಮತ್ತು ಬೇಸನ್ನು ಯಾವ ರೀತಿ ಮಾಡೋದು ಎಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ, FL Studio 20ಯಲ್ಲಿ ಏನು ಹೊಸದಿದೆ ಅನ್ನೋದನ್ನು ನಾನೀಗ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ಮತ್ತು ಎಲ್ಲವನ್ನು ನಾನು FL Studio 20 ಮತ್ತು QS 5 ಈ ಎರಡೂ ಸಾಫ್ಟ್ವೇರ್ಗಳಲ್ಲೇ ನಾನು ಹೊಸ ಪ್ರಾಜೆಕ್ಟ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಗೆ ಯಾರಿಗಾದರೂ ಹೊಸ ಹಾಡುಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡೋದಿತ್ತು ಅಥವಾ ಹೊಸ ಮ್ಯೂಸಿಕನ್ನು ಕ್ರಿಯೇಟ್ ಮಾಡೋದಿತ್ತು, ವೆಸ್ಟರ್ನ್ ಸ್ಟೈಲಲ್ಲಿ ಆಗಿರ್ಬೋದು, ಇಂಡಿಯನ್ ಸ್ಟೈಲಲ್ಲಿ ಆಗಿರ್ಬೋದು, ಫಿಲ್ಮಿ ಸ್ಟೈಲಲ್ಲಿ ಆಗಿರ್ಬೋದು, ಯಾವುದೇ ಸ್ಟೈಲಲ್ಲಿ ಇರಲಿ ನೀವು ನನ್ನ ಸಂಪರ್ಕ ಮಾಡ್ಬೋದು. ನಿಮಗೆ ಈಗ ಕಾಪಿ ರೈಟ್ ಬೀಳ್ತಾ ಇದೆ ಎಲ್ಲ ಹಾಡುಗಳಿಗೆ. ಯಾರಿಗಾದರೂ ಹೊಸ ಮ್ಯೂಸಿಕನ್ನು ನಾವು ಮಾಡಿ ಹಾಡುಗಳನ್ನು ಮಾಡಿ ರೆಕಾರ್ಡಿಂಗನ್ನು ಮಾಡಿ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅನ್ನೋರು, ನಿಮ್ಗೆ ಯಾರಿಗಾದರೂ ಹೊಸ ಆಡಿಯೋ ಮ್ಯೂಸಿಕನ್ನು ಮಾಡೋದಿದ್ದರೆ ದಯವಿಟ್ಟು ನನ್ನ ಸಂಪರ್ಕಿಸಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಪ್ಲೇ ಮೇಲೆ ಕೂಡ ನಂಬರ್ ಬರ್ತದೆ. ಹಾಗೆ ನಾನು ಹೇಳ್ತೀನಿ ಕೂಡ ನನ್ನ ನಂಬರನ್ನು. ನನ್ನ ನಂಬರ್ ಇದೆ ಭಕ್ತಿ ರೆಕಾರ್ಡಿಂಗ್ ಸ್ಟುಡಿಯೋ ಅಥವಾ ಲಯ ಸಂಗೀತ ಲೋಕ, ಎರಡೂ ನೀವು ಯಾವುದಾದ್ರೂ ಸೇವ್ ಮಾಡ್ಕೊಳ್ಳಿ. ನನ್ನ ನಂಬರ್ 9902135953. ಈ ನಂಬರ್ಗೆ ನೀವು ಸಂಪರ್ಕ ಮಾಡಿದ್ರೆ ನಾನು ಹೊಸ ಮ್ಯೂಸಿಕ್ಗಳನ್ನು ನಿಮಗೆ ರೆಡಿ ಮಾಡಿಕೊಡ್ತೀನಿ. ಮತ್ತು ಯೋಗ್ಯ ದರದಲ್ಲಿ ಜಾಸ್ತಿ ಅದು ಯಾವ ಸ್ಟೈಲ್ ಇರುತ್ತೋ ಆ ಸ್ಟೈಲ್ಗೆ ಏನೆಲ್ಲ ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡಬೇಕಾಗುತ್ತೋ ಅದನ್ನು ನೋಡಿಕೊಂಡು ನಾನು ಮ್ಯೂಸಿಕನ್ನು ನಿಮಗೆ ರೆಡಿ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಯಾವ ರೀತಿ ನಿಮ್ಮದು ಇನ್ಸ್ಟ್ರೂಮೆಂಟ್ ಎಲ್ಲ ಯಾವ್ದು ಆ್ಯಡ್ ಮಾಡಬೇಕು, ನಿಮ್ಮ ಸಾಂಗ್ ಯಾವ ಕ್ಯಾಟಗರಿಗೆ ಬರುತ್ತೋ ಅದನ್ನು ನೋಡಿಕೊಂಡು ಮ್ಯೂಸಿಕ್ ಮಾಡ್ತೀನಿ. ಮತ್ತು ಅದರ ತಕ್ಕ ಹಾಗೆ ನಾನು ರೇಟನ್ನು ತಗೊಳ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಇನ್ನು ಮುಂದೆ ವಾರದಲ್ಲಿ ಮಿನಿಮಮ್ 2 ವಿಡಿಯೋ ಆದರೂ ಹಾಕ್ತೀನಿ. ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ಮಿನಿಮಮ್ 2 ವಿಡಿಯೋ ಆದರೂ ನಾನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಪ್ರೊಡಕ್ಷನ್ ಕೆಲಸ ಇರೋದ್ರಿಂದ ಆ ಒಂದು ಟೈಮಿಂಗಲ್ಲಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಸಮಯ ಸಿಗ್ತಾ ಇರಲಿಲ್ಲ. ಜೊತೆಗೆ ನಮ್ಮ ಈ ಸ್ಟುಡಿಯೋ ಭಕ್ತಿ ರೆಕಾರ್ಡಿಂಗ್ ಸ್ಟುಡಿಯೋ ಸ್ಥಳಾಂತರಿಸಿದ್ದೀವಿ, ಅಂದರೆ ಜಾಗ ಚೇಂಜ್ ಮಾಡಿದ್ದೀನಿ. ಮುಂಚೆ ಇದ್ದಕ್ಕಂಥ ಜಾಗದಲ್ಲಿ ಸ್ವಲ್ಪ ಅಲ್ಲಿ ಸರಿಯಾಗಿ ಸ್ವಲ್ಪ ಕರೆಂಟು ಇರಲಿಲ್ಲ. ಸೊ ಆ ಪ್ರಾಬ್ಲಮ್ಗಾಗಿ ನಾನು ಈಗ ಬೇರೆ ಕಡೆಗೆ ನಾನು ಸ್ಟುಡಿಯೋನ ಮಾಡಿದ್ದೀನಿ. ಜೊತೆಗೆ ನಾವು ಇಲ್ಲಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಸಂಗೀತ ಪಾಠಶಾಲೆ ಅನ್ನೋ ಒಂದು
ಕ್ಲಾಸಸ್ ಕೂಡ ನಾವು ನಡೆಸ್ತಾ ಇದ್ದೇವೆ. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಎಲ್ಲರೂ ಇದ್ದಾರೆ. ಯಾರೆಲ್ಲ ಅಥಣಿ ಲೋಕಲಲ್ಲಿರುವಂಥವ್ರು, ಅಥಣಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನೋಡುವಂಥ ವೀಕ್ಷಕರಿದ್ದರೆ, ನೀವು ಯಾರಾದರೂ ಮಕ್ಕಳಿಗೆ ಸಂಗೀತ ಕಲಿಸೋರಿದ್ದರೆ ಅಥವಾ ನೀವೇ ಕಲಿಯೋರಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ವಾದ್ಯ ಸಂಗೀತದಲ್ಲಿ ಹಾರ್ಮೋನಿಯಂ, ತಬಲಾ ಇವೆರಡನ್ನ ಹೇಳ್ಕೊಡ್ತೀವಿ. ಜೊತೆಗೆ ಕರೋಕೆ ಮೂಲಕ ಕೂಡ ನಾವು ಸಿಂಗಿಂಗನ್ನು ನಿಮಗೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡೋದು, ಸಿಂಗಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಯಾರು ಅಡ್ಮಿಷನ್ ಮಾಡಬೇಕಂತಿರೋ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಂಬರ್ ಆಗಲೇ ಹೇಳಿದ್ದೀನಿ, ಅದೇ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನು ಖಂಡಿತ ಅದ್ರ ಬಗ್ಗೆ ಕೂಡ ಮಾಹಿತಿ ಹೇಳ್ತೀನಿ. ಜೊತೆಗೆ ಕ್ಯೂಬಸ್ 5 ಮತ್ತು FL ಸ್ಟುಡಿಯೋ ಬಗ್ಗೆ ಯಾರಿಗಾದರೂ ಡೌಟ್ಸ್ಗಳಿದ್ದರೆ, ಪ್ರಶ್ನೆಗಳಿದ್ದರೆ ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಉತ್ತರಿಸ್ತೀನಿ. ಅಥವಾ ಫ್ರೀ ಟೈಮ್ ಇದ್ದರೆ ನಾನು ನಿಮಗೆ ಫೋನಲ್ಲಿ ಕೂಡ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲ ಯಾರಿಗಾದ್ರೂ ಭಾಳ ಅರ್ಜೆಂಟ್ ಇತ್ತು ಅಂತಂದರೆ ನಾನು ಫೋನ್ ಮುಖಾಂತರ ಕೂಡ ನೀವು FL ಸ್ಟುಡಿಯೋ ಮತ್ತು ಕ್ಯೂಬಸ್ 5 ಮತ್ತು ನ್ಯೂಯಾಂಡೋ 4 ಈ 3 ಸಾಫ್ಟ್ವೇರ್ಗಳ ಬಗ್ಗೆ ನೀವು ಯಾವಾಗಾದರೂ ನನ್ನ ಕೇಳಿ, ನಾನು ನಿಮಗೆ ಹೇಳಲಿಕ್ಕೆ ನನ್ನ ಒಂದು ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.